ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಸನ್ಮಾನ್ಯ ಜಲಸಂಪನ್ಮೂಲ ಹಾಗೂ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ರ ಪರವಾಗಿ ತಮಗೆ ತಿಳಿಸುತ್ತಾ, ಇವತ್ತು ದೀಪಾವಳಿಯನ್ನು ಇಡೀ ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಇವತ್ತು ಮಳೆರಾಯ ನಮಗೆಲ್ಲ ಆಶೀರ್ವಾದ ಮಾಡಿರೋದು. ಎಲ್ಲ ಕಡೆ ಮಳೆಯಾಗಿದೆ. ರೈತರು ಭಾಳ ನೆಮ್ಮದಿಯಿಂದ ಖುಷಿಯಿಂದ ಇದ್ದಾರೆ. ಸ್ವಾಭಾವಿಕವಾಗಿ ದೀಪಾವಳಿ ಹಬ್ಬ ವಿಶೇಷವಾಗಿ ವ್ಯಾಪಾರಸ್ಥರು ಭಾಳ ಸಡಗರದಿಂದ ಆಚರಿಸ್ತಕ್ಕಂಥ ಹಬ್ಬ. ಆ ವ್ಯಾಪಾರಸ್ಥರಕ್ಕೆ ಒಂದು ಮೂಲ ಅಂತಂದರೆ ಇವತ್ತು ರೈತರು ಖುಷಿಯಾಗಿದ್ದಾರೆ ಅಂದರೆ ವ್ಯಾಪಾರಸ್ಥರು ಸಹಜವಾಗಿ ಇವತ್ತು ಖುಷಿಯಾಗಿದ್ದಾರೆ. ಹೀಗಾಗಿ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಯಾಗಿದೆ. ಜಿಲ್ಲೆಯಾದ್ಯಂತ ಮತ್ತು ಎಲ್ಲ ಕಡೆಯೂ ಸಹಿತ ಇವತ್ತು ಕೆನಾಲ್ಗಳಲ್ಲಿ, ಕಾಲುವೆಗಳಲ್ಲಿ ಇವತ್ತು ನೀರು ಬಂದಿದೆ, ಕೆರೆಗಳು ತುಂಬಿದ್ದಾವೆ. ಇವತ್ತು ಕಟ್ಟಿದಂಥ ಸಣ್ಣ ಸಣ್ಣ ಕೆರೆ ಬಂದರುಗಳು ತುಂಬಿದ್ದಾವೆ. 2009ರಲ್ಲಿ ಹರಿದಂಥ ಕೆಲವೊಂದು ಹಳ್ಳಗಳು ಇದುವರೆಗೂ ಸಹಿತ ಕಳೆದ 7-8 ವರ್ಷ ಹಳ್ಳಗಳೇ ಹರಿದಿರಲಿಲ್ಲ. ಈ ವರ್ಷ ಪುನಃ ಈ ದೀಪಾವಳಿ ಸಂದರ್ಭದಲ್ಲಿ ಎಲ್ಲ ಕಡೆ ಹಳ್ಳಗಳು ಹರಿತಾ ಇದ್ದಾವೆ. ಇದು ನಿಜವಾಗಿಯೂ ಸಹಿತ ರೈತರ ಹಿತದೃಷ್ಟಿಯಿಂದ, ನಾಡಿನ ಸಮೃದ್ಧಿ ದೃಷ್ಟಿಯಿಂದ ಇದು ಒಳ್ಳೆಯದು ಅಂಥೇಳಿ ಇವತ್ತು ಹೇಳ್ತಾ, ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಅನೇಕರು ಈ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಪಟಾಕಿಗಳನ್ನು ಸಿಡಿಸಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಬ್ದ ಮಾಲಿನ್ಯವನ್ನು ಮಾಡ್ತಾರೆ. ದಯವಿಟ್ಟು ಮಕ್ಕಳು ಪಟಾಕಿಗಳನ್ನು ಹೊಡಿಬಾರ್ದು. ಅದರ ಮೂಲಕ ಪರಿಸರ ಮಾಲಿನ್ಯಕ್ಕೆ ಮತ್ತು ಶಬ್ದ ಮಾಲಿನ್ಯಕ್ಕೆ ತಾವು ತಡೆಗಟ್ಟಲಿಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ.